ಇಂದು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬರ ಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ಚೆನ್ನಮ್ಮ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರು ಬಹಳ ಒಂದು ಮನೆಯಲ್ಲಿ ಸಂಸಾರದ ಜೊತೆ ರಾಜಕಾರಣ ಕೂಡ ನೋಡ್ತಕ್ಕಂಥ ಒಬ್ಬ ಹೆಣ್ಣು. ಇವತ್ತು ಅವ್ರ ಮನೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ರೇವಣ್ಣ ಆಗಿರ್ಬೋದು, ಸನ್ಮಾನ್ಯ ದೇವೇಗೌಡರಾಗಿರ್ಬೋದು, ಇವ್ರನ್ನೆಲ್ಲ ರಾಜಕೀಯ ಮಾರ್ಗದರ್ಶಕರಾಗಿ ಮತ್ತು ಯಾವುದೇ ಕಾರ್ಯಕರ್ತರು ಮನೆಗೆ ಬಂದರೂ ಕೂಡ ಸ್ವಂತ ತನ್ನ ಕುಟುಂಬ ಸದಸ್ಯರ ಥರ ಯಾವತ್ತೂ ಅವರು ಪ್ರೀತಿಯಿಂದ ಮಾತಾಡ್ತಿದ್ರು. ಮತ್ತು ಮನೆಗೆ ಬಂದವರಿಗೆಲ್ಲ ತಿಂಡಿ ಮಾಡಿ, ಊಟ ಮಾಡಿ, ಸಾಬ್ರಿದ್ದಾರೆ ಚೆನ್ನಾಗಿ ಕುಂತ್ಕೊಂಡು ಮಾತಾಡಿ ಅಂತ ಸಾಕಷ್ಟು ಸಲ ಅವರು ಕಾರ್ಯಕರ್ತರನ್ನ ಹೇಳ್ತಿದ್ರು. ಹಾಗಾಗಿ ಇವತ್ತು ಚೆನ್ನಮ್ಮನವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಆ ಭಗವಂತ ಮತ್ತು ಅಲ್ಲ ಹಾಗೂ ಜೀಸಸ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ನೋವು ಭರಿಸುವಂಥ ಶಕ್ತಿ ನೀಡಲಿ ಅಂತ ಹೇಳಿ ನಾನು ಇವತ್ತು ದೇವರಲ್ಲಿ ಕೇಳಿಕೊಳ್ತೇನೆ. ನಾನು ದೇವದುರ್ಗದಿಂದ ಬಂದಿದ್ದೇನೆ. ನಾನು ದೇವದುರ್ಗ ಪುರಸಭೆ ಸದಸ್ಯ ಮತ್ತು ಜನತಾದಳದ ಕಟ್ಟ ಅಭಿಮಾನಿ. ಎಷ್ಟು ಜನ ಬಂದಿದ್ದಾರೆ? ಸುಮಾರು ಜನ ದೇವದುರ್ಗದಿಂದ ಸಾಕಷ್ಟು ಜನ ಇವತ್ತು ಬೆಂಗಳೂರು ಹತ್ರ ಬಂದಿದ್ದಾರೆ. ಕೆಲವು ಜನ ಇವತ್ತು ಪದ್ಮನಾಭ ನಗರದಲ್ಲಿದ್ದಾರೆ ಮತ್ತು ಅಲ್ಲಿ ಮುಂದ್ಗಡೆ ಗ್ರೌಂಡಲ್ಲಿ ಕೂಡ ಸಾಕಷ್ಟು ದೇವದುರ್ಗ ತಾಲೂಕಿನ ಕಾರ್ಯಕರ್ತರು ಮತ್ತು ನಮ್ಮ ಶಾಸಕರಾದ ಶ್ರೀಮತಿ ಕರಿಯಮ್ಮಾಜಿ ನಾಯ್ಕ ಅವ್ರ ನೇತೃತ್ವದಲ್ಲಿ ಇಡೀ ತಾಲೂಕಿನ ಮುಖಂಡರು ಮತ್ತು ಕಾರ್ಯಕರ್ತರು ಇವತ್ತು ನಾವೇನಪ್ಪ ಅಂದರೆ ಚೆನ್ನಮ್ಮನವರ ದರ್ಶನಕ್ಕೆ ಬಂದಿದ್ದೇವೆ. ದೇವೇಗೌಡರನ್ನ ರಕ್ಷಣೆ ಮಾಡಿರುವಂಥ ಒಬ್ಬ ಜವಾಬ್ದಾರಿದಂಥ ತಾಯಿ. ಕೆಲವರು ಬದುಕಿದ್ದರೂ ಕೂಡ ಸತ್ತಂತಿರ್ತಾರೆ, ಆದರೆ ಇವರು ಶಿವಾಧೀನರಾದರೂ ಕೂಡ ಮಂದಿಯ ಮುಂದೆ ನೆನೆಸ್ಕೊಳ್ಳೋಂಥ ಒಂದು ಪ್ರೇರಣೆಯಲ್ಲಿದ್ದಾರೆ. ಅದಕ್ಕೆ ಇವತ್ತು ದೇವೇಗೌಡರ ಪರಿಸ್ಥಿತಿಯನ್ನು ನಾವು ಭಾಳ ಅವರು, ಯಾಕಂದರೆ ದಿನನಿತ್ಯ ಅವರ ಸೇವೆಯನ್ನು ಅವರು ಮಾಡ್ತಿದ್ದರು. ಅದ್ರ ಜೊತೆಗೆ ನಮ್ಮಂಥವರು ಆಗಾಗ ಹೋದಾಗೂ ಕೂಡ ಅವರ ಸೇವೆಯನ್ನು ಮರೆಯುವಂತಿಲ್ಲ. ಶಾನ್ವರಿ ಬಸವರಾಜ ಪಾಟೀಲ್ ಮುತ್ಕೇರಳ್ಳಿ ಹತ್ರ ಅವರು ಸ್ವಂತ ತವ್ರ ಮನೆ ಇದೆ. ಸೊ ಅವ್ರೂರ ಪಕ್ಕದಲ್ಲಿ ನಮ್ಮದು ನಾಗನಹಳ್ಳಿ ಅಂತ. ನಾವು ಬೆಂಗಳೂರಲ್ಲಿ ಸ್ಟೇ ಆಗಿದ್ದೀವಿ 25 ವರ್ಷದಿಂದ. ಅದಕ್ಕೆ ಅವ್ರು ನಮ್ಮದು ಬಂಧನಗಳು ತುಂಬ ಚೆನ್ನಾಗಿದೆ. ಅಮ್ಮವ್ರದ್ದು ನಮ್ಮದು ದೇವರ ಕುಟುಂಬದ ಜೊತೆ. ಅದಕ್ಕೆ ಎಲ್ಲಿದ್ದರೂ ಕೂಡ ನಮ್ಮ ಅಮ್ಮವ್ರನ್ನ ಹುಡ್ಕೊಬಂದ್ಬಿಟ್ಟು ಅವ್ರಿಗೆ ವಂದನೆ ಹೇಳಬೇಕು ಅಂತ ಬಂದಿದ್ದೀವಿ ನಾವು. ಬಟ್ ಸದಾಕಾಲ ಅಮ್ಮ ಅವ್ರಿಗೆ ಆ ದೇವರು ಒಳ್ಳೆ ಶಾಂತಿ ಸುಖ ಕೊಡಲಿ ಅಂತ ನಾವು ಬೇಡ್ಕೊತೀವಿ. ಅವರು ದೇವೇಗೌಡ ಕುಟುಂಬ ಮತ್ತು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ನಾವಾಗಿರ್ಬೋದು, ನಮ್ಮ ಹಾಸನ ಇರ್ಬೋದು, ನಮ್ಮ ಒಳನರಸೀಪುರ ಇರ್ಬೋದು, ಪ್ರತಿಯೊಬ್ಬರು ಕೂಡ ಅವ್ರ ಇದಕ್ಕೆ ನಾವು ಚಿರಋಣಿಯಾಗಿರ್ತೀವಿ. ಇಷ್ಟು ಹೇಳಿ ಬಳ್ಳೆ ನಾನು. ದೇವೇಗೌಡ ಅಪ್ಪಾಜಿ ಅವರು ನಮ್ಮ ಊರು ದೊರೆ. ನಾವು ಅಲ್ಲೇ ಪಕ್ಕದಲ್ಲಿ ಹರದನಹಳ್ಳಿ ಪಕ್ಕದಲ್ಲೇ ಅರ್ಕಲ್ಗೌಡವರು. ನಾವಿಲ್ಲಿ ಬೆಂಗಳೂರಲ್ಲಿ ಸ್ಟೇ ಆಗಿದ್ದೀವಿ. ಅಮ್ಮ ಹೋಗಿರೋದಕ್ಕೆ ನಾವು ಶ್ರದ್ಧಾಂಜಲಿ ಆಚರಿಸ್ತೀವಿ. ತುಂಬ ನೋವಾಗಿದೆ ನಮಗೆ. ನಮ್ಮ ಊರು ದೊರೆಯವರು, ನಾವು ಅವರಿಂದನೇ ಎಲ್ಲ ಹಾಸನಲ್ಲಿ ಅವರು ಅಂದರೆ ಎಲ್ಲರಿಗೂ ಅಭಿಮಾನ. ಅಮ್ಮ ಹೋಗಿರೋದು ತುಂಬ ನೋವಾಗಿದೆ.